ಸಿಜೆ ರಾಯ್ ಅವರ ಸಾವು ಒಂದು ಎಚ್ಚರಿಕೆಯ ಗಂಟೆ. ಉದ್ಯಮಿಗಳು ಕಾನೂನಿನ ಮುಂದೆ ಜವಾಬ್ದಾರರಾಗಿರಬೇಕು, ಅದರಲ್ಲೇ ಸಂಶಯವಿಲ್ಲ. ಆದರೆ ವ್ಯವಸ್ಥೆಯು ಮಾನವೀಯವಾಗಿರಬೇಕಲ್ಲವೇ? ಈ ದುರ್ಘಟನೆ ಕಾನೂನು ಮತ್ತು ಮಾನವೀಯತೆ ನಡುವೆ ಸಮತೋಲನ ಅಗತ್ಯ ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡಿದೆ. ಈ ಘಟನೆಯಿಂದ ಪಾಠ ಕಲಿಯದೆ ಹೋದರೆ ಇದು ಕೇವಲ ಇನ್ನೊಂದು ಸುದ್ದಿಯಾಗಿ ಮರೆತು ಹೋಗುವ ಅಪಾಯವಿದೆ. ಸಿಜೆ ರಾಯ್ ಆತ್ಮಹತ್ಯೆ, ಸಾರ್ವಜನಿಕ ಆಕ್ರೋಶ, ಆತಂಕ, ತಜ್ಞರ ನೋಟದಲ್ಲಿ ವ್ಯವಸ್ಥೆಯ ಒತ್ತಡ ಮತ್ತು ಮಾನಸಿಕ ಆರೋಗ್ಯ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಅವರ ಆತ್ಮಹತ್ಯೆ ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ರಾಜ್ಯದಾದ್ಯಂತ ವ್ಯಾಪಕ ಪ್ರತಿಕ್ರಿಯೆಗಳಿಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಉದ್ಯಮ ವಲಯದ ವೃತ್ತಪರ ವಲಯಗಳವರೆಗೆ ಈ ಘಟನೆ ಒಂದು ಗಂಭೀರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸಾರ್ವಜನಿಕ ಪ್ರತಿಕ್ರಿಯೆ: ಇದು ಕೇವಲ ಆತ್ಮಹತ್ಯೆಯಲ್ಲ. ಸಾಮಾನ್ಯ ನಾಗರಿಕರು ಈ ಘಟನೆಯನ್ನು ಕೇವಲ ವೈಯಕ್ತಿಕ ನಿರ್ಧಾರವೆಂದು ನೋಡುವುದಿಲ್ಲ. ಐಟಿ ದಾಳಿ ನಡೆಯುತ್ತಿದ್ದ ಮಧ್ಯೆಯೇ ಇಂತಹ ದುರಂತ ಸಂಭವಿಸಿರುವುದು ಅನುಮಾನ ಹುಟ್ಟಿಸುತ್ತದೆ ಎಂಬ ಅಭಿಪ್ರಾಯವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಾನೂನು ಇರಬೇಕು, ಆದರೆ ಒತ್ತಡ ಇರಬಾರದು ಎಂಬ ಮಾತುಗಳು ಹೆಚ್ಚಾಗಿ ಕೇಳಿಬರುತ್ತಿವೆ. ಉದ್ಯಮ ವಲಯದ ಕೆಲವರು, ದೊಡ್ಡ ಉದ್ಯಮಿಗಳು ಮಾತ್ರವಲ್ಲ, ಸಣ್ಣ ಉದ್ಯಮಿಗಳು ತನಿಖಾ ಪ್ರಕ್ರಿಯೆಗಳ ಭೀತಿಯಲ್ಲಿ ಬದುಕುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು, ನಿಜಾಂಶಗಳು ಹೊರಬರುವವರೆಗೂ ಯಾರ ಮೇಲೂ ಆರೋಪ ಮಾಡಬಾರದು ಎಂದು ಎಚ್ಚರಿಕೆಯ ನಿಲುವು ತಾಳಿದ್ದಾರೆ. ಉದ್ಯಮಿಗಳ ಧ್ವನಿ: ಉದ್ಯಮ ಕ್ಷೇತ್ರದ ಒಬ್ಬ ಹಿರಿಯ ಉದ್ಯಮಿ ಹೇಳುವಂತೆ, ತನಿಖೆ ತಪ್ಪಲ್ಲ, ಆದರೆ ತನಿಖೆಯ ಶೈಲಿ ಬಹಳ ಮುಖ್ಯ. ಪದೇ ಪದೇ ವಿಚಾರಣೆ, ನಿರಂತರ ಒತ್ತಡ ಇವು ಮಾನಸಿಕವಾಗಿ ಯಾರನ್ನೂ ಕುಗ್ಗಿಸಬಹುದು. ಈ ಮಾತುಗಳು ಉದ್ಯಮಿಗಳು ಅನುಭವಿಸುವ ಅಪ್ರತ್ಯಕ್ಷ ಒತ್ತಡವನ್ನು ಸ್ಪಷ್ಟಪಡಿಸುತ್ತವೆ. ತಜ್ಞರ ಅಭಿಪ್ರಾಯ: ಮಾನಸಿಕ ಆರೋಗ್ಯ ಮರೆತು ಹೋಗಿದೆಯೇ? ಮನೋವೈದ್ಯರ ಪ್ರಕಾರ ಅತಿಯಾದ ಒತ್ತಡ, ಅನಿಶ್ಚಿತತೆ ಮತ್ತು ಭಯ ಇವು ಒಟ್ಟಾಗಿ ವ್ಯಕ್ತಿಯ ನಿರ್ಧಾರ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ. ಯಶಸ್ಸು, ಹಣ ಅಥವಾ ಸ್ಥಾನಮಾನ ಮಾನಸಿಕ ಒತ್ತಡದಿಂದ ರಕ್ಷಿಸುವ ಕವಚವಲ್ಲ. ಅವರು ಮುಂದುವರಿಸಿ, ವಿಚಾರಣೆ ಎದುರಿಸುತ್ತಿರುವ ವ್ಯಕ್ತಿಗೆ ಮನೋವೈಜ್ಞಾನಿಕ ಬೆಂಬಲ ಅಗತ್ಯ. ವ್ಯವಸ್ಥೆ ಈ ಅಂಶವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಕಾನೂನು ತಜ್ಞರ ನೋಟ: ಹಿರಿಯ ವಕೀಲರೊಬ್ಬರು ಹೇಳುವಂತೆ, ಆದಾಯ ತೆರಿಗೆ ಇಲಾಖೆ ಅಥವಾ ಯಾವುದೇ ತನಿಖಾ ಸಂಸ್ಥೆ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಬಹುದು, ಆದರೆ ತನಿಖೆಯ ಸಂದರ್ಭದಲ್ಲಿ ವ್ಯಕ್ತಿಯ ಗೌರವ ಮತ್ತು ಮಾನವೀಯ ಹಕ್ಕುಗಳು ಕಾಪಾಡಲ್ಪಡಬೇಕಾಗುತ್ತದೆ. ಅವರ ಮಾತಿನಲ್ಲಿ, ಈ ಪ್ರಕರಣದಲ್ಲಿ ತನಿಖೆ ಅಗತ್ಯ, ಆದರೆ ತನಿಖೆಯ ಜೊತೆಗೆ ವ್ಯವಸ್ಥೆಯ ಹೊಣೆಗಾರಿಕೆಯನ್ನೂ ಪರಿಶೀಲಿಸಬೇಕು. ದೊಡ್ಡ ಪ್ರಶ್ನೆ ಉಳಿಯುತ್ತದೆ: ಸಿಜೆ ರಾಯ್ ಅವರ ಸಾವು ಸಮಾಜದ ಮುಂದೆ ಒಂದು ಪ್ರಶ್ನೆ ಇಟ್ಟಿದೆ. ತನಿಖಾ ಪ್ರಕ್ರಿಯೆ ಕಾನೂನುಬದ್ಧವಾಗಿರುವುದೇ ಸಾಕೆ, ಅಥವಾ ಅದು ಮಾನವೀಯವಾಗಿಯೂ ಇರಬೇಕೇ? ಸರ್ಕಾರ ಘೋಷಿಸಿರುವ ಸಮಗ್ರ ತನಿಖೆಯಿಂದ ಕೇವಲ ಈ ಘಟನೆಯ ಸತ್ಯಾಂಶವಲ್ಲ, ಭವಿಷ್ಯದಲ್ಲಿ ಇಂತಹ ದುರಂತಗಳು ಮರುಕಳಿಸದಂತೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತದೆಯೇ ಎಂಬುದೇ ಈಗ ಸಾರ್ವಜನಿಕರ ನಿರೀಕ್ಷೆ. ಈ ದುರ್ಘಟನೆ ಒಬ್ಬ ಉದ್ಯಮಿಯ ಅಂತ್ಯ ಮಾತ್ರವಲ್ಲ, ಇದು ಒಂದು ವ್ಯವಸ್ಥೆಯ ಆತ್ಮ ಪರಿಶೀಲನೆಗೆ ನೀಡಿದ ಎಚ್ಚರಿಕೆಯ ಸಂದೇಶ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.